ಬಂಧುಗಳೇ, ಈ ಒಂದು ಕನ್ನಡ ಸಾಹಿತ್ಯ ಅತ್ಯಂತ ಶ್ರೀಮಂತವಾದಂಥದ್ದು ನಮ್ಮ ಕನ್ನಡ ಭಾಷೆ. ಇದರ ಇತಿಹಾಸ 2000 ವರ್ಷವೂ ಮೀರಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂತ ಒಂದು ಭಾಷೆಯಲ್ಲಿ ಇವತ್ತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಮಾಡಿದ್ರು, ಅದು ವಿಶೇಷವಾಗಿ ಮಂಡ್ಯದಲ್ಲಿ ಮಾಡುವಂಥದ್ದು ಬಹಳ ವಿಶೇಷವಾದಂಥದ್ದು. ನನಗೆ ಹೇಳ್ತಾ ಇದ್ರು ಇದು 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತಂದು, ಬಹಳ ಸಂತೋಷವನ್ನ ಕೊಡುವಂಥದ್ದು. ಅದರ ಜೊತೆಗೆ ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಮತ್ತು ಕಲೆಯನ್ನು ಉಳಿಸುತ್ತಿರುವ ಈ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಪಾತ್ರ ಬಹಳ ಮಹತ್ವವಾದದ್ದು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿಯ ಮೈಸೂರಿನ ರಾಜರು ದಿವಾನರಾದಂಥ ಮೈಸೂರು ವಿಶ್ವವಿದ್ಯಾಲಯದ ಪ್ರಥಮ ಉಪಕುಲಪತಿಗಳಾದಂಥ HV ನಂಜುಂಡಯ್ಯನವರು ಅಧ್ಯಕ್ಷತೆಯಲ್ಲಿ 1915ರಲ್ಲಿ ಬೆಂಗಳೂರಲ್ಲಿ ಮೊಟ್ಟ ಮೊದಲನೇ ಸಾಹಿತ್ಯ ಸಮ್ಮೇಳನ ಪ್ರಾರಂಭ ಆಯಿತು. ನಿಜವಾಗಲೂ ಈ ಸಾಹಿತ್ಯ ಸಮ್ಮೇಳನ ಬಹಳ ವಿಶೇಷವಾಗಿದ್ದು 1915ರಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿ ಇವತ್ತ 87ನೇ ಸಾಹಿತ್ಯ ಸಮ್ಮೇಳನವನ್ನು ಆಚರಣೆಯನ್ನು ಮಾಡ್ತಾ ಇದ್ವಿ. ಮಂಡ್ಯ ಅಂದ್ರೆ ಮಾಂಡವ ಮಹರ್ಷಿ ಎಂಬ ಮಹಾತ್ಮರು ತಪಸ್ಸು ಮಾಡಿದ ಸ್ಥಳವಾಗಿರುವುದರಿಂದ ಈ ಜಿಲ್ಲೆಗೆ ಮಂಡ್ಯ ಜಿಲ್ಲೆ ಅಂತ ಹೆಸರು ಬಂದಿದೆ ಅನ್ನೋ ಮಾತನ್ನ ಇತಿಹಾಸ ಹೇಳ್ತಾ ಇದೆ. ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಸ್ಥಳದಲ್ಲಿ ಹರಿಯುತ್ತಿರುವ ಕಾವೇರಿ ನದಿಗೆ ಕೃಷ್ಣರಾಜ ಸಾಗರವನ್ನ ನಿರ್ಮಿಸಿ ಈ ಭಾಗದೊಳಗ ಮೊಟ್ಟ ಮೊದಲಿಗೆ ನೇರಾವರಿಯನ್ನ ಕಲ್ಪಿಸಿದ್ದು ಅದು ಯಾವುದಾದ್ರೂ ಜಿಲ್ಲೆ ಇದ್ರೆ ಮೊಟ್ಟ ಮೊದಲಿನ ಮಂಡ್ಯ ಜಿಲ್ಲೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಮಾತನ್ನ. ಆದ್ರೆ ವಿಶೇಷವಾಗಿ ಮಂಡ್ಯ ಜಿಲ್ಲೆಯವರು, ನಾನು ಬಹಳಷ್ಟು ಜನ ನನ್ನ ಗೆಳೆಯರ ಜೊತೆಗೆ ನಾನು ಮಾತಾಡ್ತಿರ್ತೀನಿ, ಮಂಡ್ಯ ಅಂದ್ರೆ ಇಂಡಿಯಾ ಅಂತಂದು. ಮಂಡ್ಯ ಅಂದ್ರೆ ಇಂಡಿಯಾ ಅಂದ್ರೆ ಈ ದೇಶದೊಳಗೆ ಏನೇನು ಚರ್ಚೆಗಳು ಆಗ್ತಾ ಇದಾವೆ ಅವು ಎಲ್ಲವೂ ಮೊದಲಿಗೆ ಮಂಡ್ಯದೊಳಗೆ ಚರ್ಚೆ ಆಗ್ತಾ ಇದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂದ್ರೆ ಸಮೃದ್ಧವಾದಂತ ನೇರಾವರಿ ಇರುವಂತ ಜಿಲ್ಲೆ ಇದು ಮಂಡ್ಯ ಜಿಲ್ಲೆ. ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲ ಸಾಹಿತ್ಯಗಳನ್ನು ಹಿಡ್ಕೊಂಡು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನ ಮಾಡಿದಂತ ಈ ಒಂದು ಜಿಲ್ಲೆ ಇವತ್ತ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ಬಹಳ ಸಂತೋಷವಾದಂಥದ್ದು. ಅದರ ಜೊತೆಗೆ ಬಹಳ ಮಹತ್ವವಾದಂಥದ್ದು ಏನಂದ್ರೆ ಕರ್ನಾಟಕ ಅಂತ ಹೆಸರಿಟ್ಟು 50 ವರ್ಷ ಆಗಿ ಆ ಒಂದು 50 ವರ್ಷದ ಮೊಟ್ಟ ಮೊದಲನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದೊಳಗೆ ನಡೀತಾ ಇರೋದು ಬಹಳ ವಿಶೇಷವಾದಂತ ನಮ್ಮ ಮಾತನ್ನ ಇಲ್ಲಿ ಹೇಳಿ ಮತ್ತೆ ನಿಮಗೆಲ್ಲರಿಗೂ ಶುಭವಾಗಲಿ. 3 ದಿನದ ಕಾರ್ಯಕ್ರಮ ಯಶಸ್ವಿ ಆಗಲಿ. ಯಾಕಂದ್ರೆ ನನಗೂ ಬಹಳಷ್ಟು ಮಾತಾಡ್ಬೇಕಂತ ಆಸೆ ಇದೆ, ಆದ್ರೆ ನನಗೆ 2 ನಿಮಿಷ ಮಾತಾಡ್ಬೇಕಂತ ಮುಖ್ಯಮಂತ್ರಿಗಳ ಆದೇಶ ಇರೋದ್ರಿಂದ ಮತ್ತೆ ನನಗೆ ಮಾತಾಡೋಕೆ ಅವಕಾಶ ಸಿಗತೈತೆ. ಇವತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ನಿಮ್ಮೆಲ್ಲರಿಗೆ ಒಂದ್ಸಿ 87ನೇ ವರ್ಷದ ಕನ್ನಡ ಸಾಹಿತ್ಯ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.